ಬ್ರ್ಯಾಂಡ್ ಬೆಂಗಳೂರು ಸೇರಿ ಆಡಳಿತ ಸುಧಾರಣೆ ಕುರಿತು ಇಂಟಿಗ್ರೇಟೆಡ್ ವರ್ಕ್ ಸ್ಪೇಸಸ್ ಫೋರಂನಿಂದ ಸಂವಾದ. ಬಂಡವಾಳ ಹೂಡಿಕೆ, ಉದ್ಯೋಗ ಸೃಷ್ಟಿಗೆ ಸೂಕ್ತ ನೀತಿ ರೂಪಿಸಲು ಕ್ರಮ. ಪ್ರಿಯಾಂಕ್ ಖರ್ಗೆ. ರಾಜ್ಯಕ್ಕೆ ಅಗತ್ಯವಿರುವ ಉದ್ಯೋಗ ಸೃಷ್ಟಿ ಹಾಗೂ ಬಂಡವಾಳ ಹೂಡಿಕೆಗೆ ಸರ್ಕಾರ ಆದ್ಯತೆ ನೀಡುತ್ತಿದ್ದು, ಸಂಬಂಧಪಟ್ಟ ಪಾಲುದಾರರ ಜೊತೆ ಚರ್ಚಿಸಿ ನೀತಿ ರೂಪಿಸಲಾಗುವುದು ಎಂದು ಗೃಹ, ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನಗರದಲ್ಲಿಂದು ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯಿಂದ ಹಿಡಿದು ಹವಾಮಾನ ಬದಲಾವಣೆ, ಮೂಲಸೌಕರ್ಯ ಅಭಿವೃದ್ಧಿವರೆಗೆ ವಿವಿಧ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಸುವ ಉದ್ದೇಶದಿಂದ ಇಂಟಿಗ್ರೇಟೆಡ್ ವರ್ಕ್ ಸ್ಪೇಸಸ್ ಫೋರಂ ಸಿಸಿಐಆರ್ಇ ಆಯೋಜಿಸಿದ್ದ ಬೆಂಗಳೂರು ಅಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿ ಕುರಿತ ಸಂವಾದದಲ್ಲಿ ಭಾಗವಹಿಸಿ ಮಾತನಾಡಿದ ಸಚಿವರು, ಸರ್ಕಾರ, ಸಮುದಾಯ, ನಾಗರಿಕರು, ಸಾಂಸ್ಥಿಕ ವಲಯ, ಕೈಗಾರಿಕಾ ಕ್ಷೇತ್ರದ ಜೊತೆ ಸರ್ಕಾರ ನಿರಂತರವಾಗಿ ಸಂವಾದ ನಡೆಸುತ್ತಿದೆ. ಪ್ರತಿಯೊಬ್ಬರನ್ನು ಸರ್ಕಾರ ತನ್ನ ಪಾಲುದಾರರು ಎಂದು ಭಾವಿಸಿದೆ. ಎಲ್ಲ ಅಭಿಪ್ರಾಯಗಳನ್ನು ಆಲಿಸಿ ನಂತರ ನೀತಿ ನಿರೂಪಣೆಗೆ ಆದ್ಯತೆ ನೀಡಲಾಗುವುದು. ರಾತ್ರಿ ಬೆಳಗಾಗುವುದರೊಳಗೆ ದೊಡ್ಡ ಮಟ್ಟದ ಮೂಲಸೌಕರ್ಯ ಕಲ್ಪಿಸಲು ಸಾಧ್ಯವಿಲ್ಲ. ಪ್ರತಿಯೊಂದಕ್ಕೂ ವಿನ್ಯಾಸ, ಪ್ರಮಾಣ ಮತ್ತು ಯೋಜನೆಗಳಲ್ಲಿ ಅಗತ್ಯಕ್ಕೆ ತಕ್ಕಂತೆ ಬದಲಾವಣೆ ಮಾಡಬೇಕಾಗುತ್ತದೆ ಎಂದರು. ಸಂಚಾರ ದಟ್ಟಣೆ ನಿವಾರಣೆಗೆ ದೈನಂದಿನ ಸಂಚಾರ ವ್ಯವಸ್ಥೆಯ ಮಾಹಿತಿಯನ್ನು ಸಮರ್ಪಕವಾಗಿ ಪಡೆದುಕೊಳ್ಳುವುದು ಅಗತ್ಯವಾಗಿದೆ. ಇಂತಹ ನಿಖರ ಮಾಹಿತಿಯಿಂದ ಎಲ್ಲಿ ಸಮಸ್ಯೆ ಇರುತ್ತದೆಯೋ ಅಂತಹ ಕಡೆಗಳಲ್ಲಿ ಸಾರ್ವಜನಿಕ ಸಂಚಾರಿ ವ್ಯವಸ್ಥೆಯನ್ನು ಮತ್ತಷ್ಟು ಚುರುಕುಗೊಳಿಸುವ ಹಾಗೂ ಇತರ ಪರಿಣಾಮಕಾರಿ ಕ್ರಮಗಳನ್ನು ಜಾರಿಗೊಳಿಸಲು ಸಾಧ್ಯವಾಗಲಿದೆ. ಎಲೆಕ್ಟ್ರಾನಿಕ್ ಸಿಟಿ, ಮಾನ್ಯತಾ ಟೆಕ್ ಪಾರ್ಕ್ ಸೇರಿ ಪ್ರಮುಖ ಐಟಿ ವಲಯಗಳಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರ ಒತ್ತು ನೀಡಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇತರ ನಾಗರಿಕ ಸಂಘಟನೆಗಳ ಜೊತೆಗೂಡಿ ಸಮಸ್ಯೆ ಬಗೆಹರಿಸಲಾಗುವುದು. ಬೆಂಗಳೂರಿನಲ್ಲಿ ಮೂಲಸೌಕರ್ಯ ವೃದ್ಧಿಗೆ ಅತ್ಯುತ್ತಮ ನಗರ ಯೋಜನಾ ಚಿಂತಕರು, ನಾಗರಿಕ ಸಂಘಟನೆಗಳೊಂದಿಗೆ ಪರಸ್ಪರ ಸಮಾಲೋಚನೆ ಮಾಡುತ್ತಿದ್ದು, ಇಂತಹ ಸಂವಾದದಿಂದ ಎಲ್ಲರಿಗೂ ಅನುಕೂಲವಾಗಲಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಡಾ. ಮಹೇಶ್ವರ ರಾವ್ ಮಾತನಾಡಿ, ಬೆಂಗಳೂರು ನಗರ ತ್ವರಿತವಾಗಿ ಬೆಳವಣಿಗೆಯಾಗುತ್ತಿದ್ದು, ನಗರದ ಜನಸಂಖ್ಯೆಗೆ ಅನುಗುಣವಾಗಿ ಮೂಲಸೌಕರ್ಯ ಮೇಲ್ದರ್ಜೆಗೇರಿಸಲಾಗುತ್ತಿದೆ. ಹೆಬ್ಬಾಳ, ಕೆಆರ್ ಪುರಂ, ಗೊರಗುಂಟೆಪಾಳ್ಯ ಮತ್ತಿತರೆ ಭಾಗಗಳಲ್ಲಿ ವಾಹನಗಳ ಸುಗಮ ಸಂಚಾರಕ್ಕೆ ಒತ್ತು ನೀಡಲಾಗಿದೆ. ಮಳೆಗಾಲ ಆರಂಭವಾಗಿದ್ದು, ಮಳೆ ನೀರು ಸುಗಮವಾಗಿ ಹರಿದು ಹೋಗುವಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಸಿಸಿಐಆರ್ಇ ಸಂಸ್ಥಾಪಕ ಉದ್ಯಮದ ಮುಂಚೂಣಿ ನಾಯಕರು ಒಂದೇ ವೇದಿಕೆಯಲ್ಲಿ ಸೇರಿ ಭವಿಷ್ಯದ ಕಾರ್ಯಯೋಜನೆಗಳು, ನಗರ ಮೂಲಸೌಕರ್ಯಕ್ಕೆ ಸಂಬಂಧಿಸಿದ ಮಹತ್ವದ ವಿಚಾರಗಳ ಕುರಿತು ಚರ್ಚಿಸಿ ಅನುಷ್ಠಾನಗೊಳಿಸಬಹುದಾದ ಕಾರ್ಯತಂತ್ರಗಳನ್ನು ರೂಪಿಸುವ ಕುರಿತು ಚರ್ಚಿಸಿದ್ದೇವೆ. ಇದು ಚರ್ಚೆಗಳಷ್ಟೇ ಸೀಮಿತವಾಗದೆ ಕಾರ್ಯರೂಪಕ್ಕೆ ತರಲು ಒತ್ತು ನೀಡುತ್ತಿದ್ದೇವೆ. ಆಡಳಿತದಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಕೆ, ತಂತ್ರಜ್ಞಾನ ಆಧಾರಿತ ಮಾದರಿಗಳು, ನಗರ ಸಂಚಾರ ಸಮಸ್ಯೆಗಳು, ಸ್ಮಾರ್ಟ್ ಕಟ್ಟಡಗಳ ಆರ್ಥಿಕ ಮಾದರಿಗಳು ಕುರಿತು ಚರ್ಚಿಸಲಾಗಿದೆ ಎಂದರು. ಭಾರತೀಯ ಸಿಟಿ ಸಿಇಒ ಎಂ ಶ್ರೀರಾಮ್ ಮತ್ತಿತರರು ಉಪಸ್ಥಿತರಿದ್ದರು. ಏನಿಲ್ಲ, ಇದು ಸಾಯರಿದು ಒಂದು ಈವೆಂಟ್ ಇತ್ತು ಆನ್ ಇಂಟಿಗ್ರೇಟೆಡ್ ವರ್ಕ್ ಪ್ಲೇಸ್ ಸೊಲ್ಯೂಷನ್ಸ್. ಸೊ ಅದು ನಾನು ನೋಡುವಾಗ ಎಲ್ಲರೂ ಇಲ್ಲಿ ಆಲ್ ದ ಮೇಜರ್ ರಿಯಲ್ ಎಸ್ಟೇಟ್ ಪ್ಲೇಯರ್ಸ್, ಯೂಸರ್ಸ್ ಎಲ್ಲರೂ ಬರ್ತಾರೆ. ಒಂದು ಫೋರಮ್ ಇದೆ, ಅಲ್ಲಿ ನಮಗೆ ಜನರಿಗೆ ಔಟ್ರೀಚ್ ಏನು ಮಾಡಬೇಕು ಅಂತ ಹೇಳಿದರೆ ಈವೆಂಟ್ ನಡೀತಾ ಇರ್ತದೆ, ಜನರು ಬರ್ತಾರೆ, ಅವ್ರದ್ದು ಡೆವಲಪ್ಮೆಂಟ್ ಹೇಗೆ ಮಾಡಬೇಕು ಅದೆಲ್ಲ ಗೊತ್ತಾಗ್ತದೆ. ಮತ್ತು ಇದರಿಂದ ನಮ್ಮ ಸಿಟಿಗೆ ಭಾಳಷ್ಟು ಲಾಭ ಬರ್ತದೆ. ಪೀಪಲ್ ವಿಲ್ ಕಮ್ ಆ್ಯಂಡ್ ಸೆಟ್ ಅಪ್ ಶಾಪ್ ಹಿಯರ್, ಪೀಪಲ್ ವಾಂಟ್ ಟು ಲಿವ್ ಹಿಯರ್, ಮೋರ್ ಪೀಪಲ್ ಬೈ ಹೌಸಸ್, ಇಟ್ ಕಾಂಟ್ರಿಬ್ಯೂಟ್ಸ್ ಟು ದ ಸಿಟೀಸ್ ಗ್ರೋತ್. ಅದನ್ನು ಸ್ವಲ್ಪ ಒಳ್ಳೆ ರೀತಿಯಿಂದ ನಲ್ಲಿ ಹೇಗೆ ಮಾಡ್ಬೋದು, ಏನು ಪಾರ್ಟ್ನರ್ಶಿಪ್ ಮಾಡ್ಬೋದು ಅದರ ಬಗ್ಗೆ ನಾನು ಜನರಿಗೆ ಮಾಹಿತಿ ಕೊಟ್ಟಿದ್ದೇನೆ. ಐ ಹೋಪ್ ದಟ್ ವಿ ಆರ್ ಏಬಲ್ ಟು ಬಿಲ್ಡ್ ಅಪ್ ಸ್ಟ್ರಾಂಗ್ ಪಾರ್ಟ್ನರ್ಶಿಪ್ಸ್ ಟು ಮೇಕ್ ದಿ ಸಿಟಿ ಮೋರ್ ಬ್ಯೂಟಿಫುಲ್ ಆ್ಯಂಡ್ ಮೋರ್ ಲಿವಬಲ್, ಫಾರ್ ವಿಚ್ ಐ ಲುಕ್ ಫಾರ್ವರ್ಡ್ ಟು ಸಜೆಷನ್ಸ್. ಇವತ್ತು ನಮ್ಮ ಭಾರತೀಯ ಸಿಟಿನಲ್ಲಿ ಒಂದು ಅರ್ಬನ್ ಮೊಬಿಲಿಟಿ ಬಗ್ಗೆ ಒಂದು ಕಾರ್ಯಕ್ರಮ ಇದೆ. ಸೊ ಬೆಂಗಳೂರಿನ ಬಂಡವಾಳದ ಬಗ್ಗೆ ಮತ್ತು ಉದ್ಯೋಗವನ್ನು ಹೇಗೆ ಸೃಷ್ಟಿ ಮಾಡ್ಬೋದು ಅಂತ ಒಂದು ಕ್ಲೋಸ್ ಡೋರ್ ಇಂಟ್ರ್ಯಾಕ್ಷನ್ ವಿತ್ CEOs, CTOs, CXOs ಆಗಿದೆ. ಸೊ ಅವರ ಸಲಹೆಗಳನ್ನು ಪಡೆದು ನಾವು ಮುಂದಿನ ದಿನಗಳಲ್ಲಿ ನೀತಿಗಳನ್ನು ನಾವು ಮಾಡಿ ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಅನುಕೂಲ ಆಗುವಂತೆ ನಾವು ಬಂಡವಾಳ ಹಾಗೂ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ. ನನ್ನ ಹೆಸರು ಜೈರಾಮ್ ಅಂತ, ನಾನು CCIRE ಫೌಂಡರು. CCIRE ಅಂದರೆ ಕನ್ಸೋರ್ಟಿಯಮ್ ಆಫ್ ಕಾರ್ಪೊರೇಟ್ಸ್ ಇನ್ ರಿಸರ್ಚ್ ಆ್ಯಂಡ್ ಎಜುಕೇಷನು. ನನ್ನ ಜೊತೆ ಚೇತನ್ ಇದ್ದಾರೆ, ಕೋ-ಫೌಂಡರು. ನನ್ನ ಜೊತೆ ದಿವ್ಯಾ ಇದ್ದಾರೆ, ಶಿ ಈಸ್ ಎ ಕೋ-ಫೌಂಡರು. ನಮ್ಮದು ಒಂದು ಉದ್ದೇಶ ಏನಂದರೆ ಸರ್, ನಾವು ಗೌರ್ನಮೆಂಟ್ ಜೊತೆ ಪಾರ್ಟ್ನರ್ಶಿಪ್ ಮಾಡಿ ಬೆಂಗಳೂರಲ್ಲಿ ಎಷ್ಟು ಜನ ಕಾರ್ಪೊರೇಟ್ಸ್ ಇದೆಯಾರೋ
ಆ ಒಂದು ಟ್ರಾಫಿಕ್ ಆಗಲಿ ಅಥವಾ ಅವ್ರದ್ದೊಂದು ಕ್ವಾಲಿಟಿ ಆಫ್ ಲೈಫ್ ಆಗಲಿ ಅದನ್ನು ನಾವು ಪ್ರಮೋಟ್ ಮಾಡಬೇಕು. ಮತ್ತು ಅದನ್ನು ಯಾವ ಥರ ನಾವು ಖರ್ಗೆ ಸಾಹೇಬ್ರ ಜೊತೆ ಕೂತ್ಕೊಂಡು ಅವರ ಒಂದು ಡಿಪಾರ್ಟ್ಮೆಂಟ್ ಜೊತೆ ಕೂತ್ಕೊಂಡು ಈ ಒಂದು ಬ್ಯಾಂಗ್ಳೂರಲ್ಲಿ ಈಗ ಆಲ್ಮೋಸ್ಟ್ 1.5 crore ಪಾಪ್ಯುಲೇಷನ್ ಇದೆ. ಅದರಲ್ಲಿ 50 ಲಕ್ಷ ಜನ ಎವ್ರಿ ಡೇ ಟ್ರಾಫಿಕಲ್ಲಿ ಮೂವ್ ಮಾಡ್ತಾರೆ. ಯಾವ ಥರ ಪಾರ್ಟ್ನರ್ಶಿಪ್ ಮಾಡೋದು, ಯಾವ ಥರ ಇದನ್ನೊಂದು ಅಪ್ಲಿಫ್ಟ್ ಮಾಡೋದು, ಮತ್ತು ಟ್ರಾಫಿಕ್ಕಿಗೆ ಯಾವ ಥರ ಟೂಲ್ಸ್ನ AI ಟೂಲ್ಸ್ನ ಆ್ಯಡ್ ಮಾಡಿ ಟ್ರಾಫಿಕ್ನ ಕಡಿಮೆ ಮಾಡೋದು, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಖರ್ಗೆ ಸಾಹೇಬ್ರ ಜೊತೆ ನಮ್ಮದು ಒಂದು ಈಗ ನಾವು ಮಾಡ್ತಿದ್ವಲ್ಲ ಫೈರ್ ಸೈಡ್ ಚಾಟು ಭಾಳ ಚೆನ್ನಾಗಿತ್ತು. ಖರ್ಗೆ ಸಾಹೇಬರು ಹೇಳಿದ್ದಾರೆ ಅವರು ನಮ್ಮನ್ನು ಸಪೋರ್ಟ್ ಮಾಡ್ತಾರೆ, ಅವ್ರ ಆಫೀಸ್ಗೆ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಒಂದು ನೆಕ್ಸ್ಟ್ 1-2 ವಾರದಲ್ಲಿ ಅವ್ರ ಆಫೀಸ್ಗೆ ಹೋಗಿ ಅವ್ರ ಜೊತೆ ಮಾತಾಡಿ ನಾವು ಇಂಡಸ್ಟ್ರಿಗೆ ಒಂದು ವೈಟ್ ಲೆಟರ್ ನಾವು ಇಶ್ಯೂ ಮಾಡ್ತೀವಿ. ನಮ್ಮ ಒಂದು ಉದ್ದೇಶ ಏನಂದರೆ ಬ್ಯಾಂಗ್ಳೂರು ಲೈಫ್ನ, ಬ್ಯಾಂಗ್ಳೂರು ಕ್ವಾಲಿಟಿ ಆಫ್ ಲೈಫ್ನ, ಬ್ಯಾಂಗ್ಳೂರಲ್ಲಿ ಯಾರು ಕೆಲಸ ಮಾಡ್ತಾಯಿದ್ದಾರೆ ಕಾರ್ಪೊರೇಟು ಅವ್ರನ್ನ ಒಂದು ಕ್ವಾಲಿಟಿ ಆಫ್ ಲೈಫ್ನ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು ಅಂತ, ಅದ್ರ ಬಗ್ಗೆ ನಾವು ಖರ್ಗೆ ಸಾಹೇಬ್ರ ಜೊತೆ ಮಾತಾಡ್ತೀವಿ.